ನೇಚರ್ ವೆಲ್ಕಮ್ ಮಾಡ್ತು ನೋಡಿ. ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ನಾವೀಗ ಹೋಗ್ತಾ ಇದ್ದೀವಿ ಕೊಲ್ಲೂರು ಮೂಕಾಂಬಿಕೆ ಟೆಂಪಲ್ ವಿತ್ ಮೈ ಫ್ರೆಂಡ್. ನನ್ನ ಫ್ರೆಂಡಿನ ತೋರಿಸ್ಲಿಕ್ಕೆ ಆಗಲ್ಲ, ಯಾಕೆಂದರೆ ಅವಳು ಡಿ ಪಿನೇ ಹಾಕಲ್ಲ ಅಂತ ಅಂದಮೇಲೆ ಅವಳನ್ನು ತೋರಿಸಿದ್ರೆ ಏನು ಯೂಸ್ ಇದೆ ಗುರು, ಅವಳು ಬೈದಾಕ್ಬಿಡ್ತಾಳೆ ಅಂತ ನಾನು ತೋರಿಸಲ್ಲ, ಆಯಿತಾ? ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ನನ್ನ ಕೂಸು, ಸೆಕೆಂಡೇ ಕೂಸು. ಹಾಯ್ ಹುಡುಗರು. ಹೋಗ್ತಾ ಹಾಗೆ ನಮಗೆ ನೇಚರ್ ತುಂಬ ಚೆನ್ನಾಗಿತ್ತು. ನಾವು ಹೋಗಿ ರೀಚ್ ಆಗೋ ಅಷ್ಟೊತ್ತಿಗೆ 12 ಆಗಿತ್ತು. ಆ ಟೈಮಲ್ಲೂ ಕೂಡ ಸಿಕ್ಕಾಪಟ್ಟೆ ತಂಪಂತ ಅನಿಸಿತ್ತು. ಆಮೇಲೆ ಈ ಮೋಡಗಳು ಅದೆಲ್ಲ ತುಂಬ ಚೆನ್ನಾಗಿ ನನಗೆ ಕ್ರೇಜಿ ಅಂತ ಅನಿಸಿದ್ದು. ನೇಚರ್ ಈಸ್ ಆಲ್ವೇಸ್ ಬ್ಯೂಟಿ. ಕರ್ನಾಟಕದಲ್ಲಿರುವಂಥ ಬೆಸ್ಟ್ ಅಭಯಾರಣ್ಯದಲ್ಲಿ ಇದು ಕೂಡ ಒಂದು ಮೂಕಾಂಬಿಕಾ ಅಭಯಾರಣ್ಯ ಅಂಥೇಳಿ. ಇದು ರಿಸರ್ವ್ ಫಾರೆಸ್ಟ್ ಕೂಡ ಇದಾಗಿದೆ. ನಾವಿಲ್ಲಿಗೆ ಬಂದಿದ್ದು ಏನಕ್ಕಪ್ಪ ಅಂತಂದರೆ ಸ್ವಲ್ಪ ಪೂಜೆಗಳೆಲ್ಲ ಇತ್ತು. ಸೊ ಹಾಗಾಗಿ ನನ್ನ ಫ್ರೆಂಡಿನ ಪೂಜೆ ಇತ್ತು, ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದಾಗಿತ್ತು. ತುಂಬ ಜನ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸ್ವಲ್ಪ ನಿಮಗೂ ವ್ಯಾಲ್ಯೂ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಆ ಥರ ಹೇಳ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಾಗೆ ಟೆಂಪಲ್ ಹತ್ರ ಹೋಗಿ ಆದಮೇಲೆ ನಾವು ಅಲ್ಲೇ ಪೂಜಾ ಸಾಮಗ್ರಿ ಎಲ್ಲದನ್ನು ಖರೀದಿ ಮಾಡಿದ್ವಿ. ಅಲ್ಲಿ ಖರೀದಿಸ್ಕೊಂಡು ಅವಳು ಸ್ಯಾರಿ ಕೂಡ ಬೈ ಮಾಡಿದ್ದು. ಸ್ಯಾರಿ ತುಂಬ ಚೆನ್ನಾಗಿತ್ತು. ಅವಳು ಕೆಲವೊಂದು ಪೂಜೆ ಪುನಸ್ಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಳೆ. ನನ್ನ ಫ್ರೆಂಡ್ ಭುವನ ಅಂತ ಹೇಳಿ, ಅವಳು ಆ್ಯಕ್ಚುಲಿ ಸಾಫ್ಟ್ವೇರ್ ಬೆಂಗಳೂರಲ್ಲಿ ಜಾಬ್ನಲ್ಲಿದ್ದಾಳೆ. ಇದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ವನದುರ್ಗ. ಈ ಟೆಂಪಲ್ದು ವಿಶೇಷತೆ ಈಗ ನನಗೆ ಯಾವುದೇ ರೀತಿ ಏನೂ ಕೂಡ ಎಕ್ಸ್ಪ್ಲೈನ್ ಮಾಡಲ್ಲ, ಯಾಕೆಂದರೆ ತುಂಬ ಜನಕ್ಕೆ ಮೂಕಾಂಬಿಕಾ ಟೆಂಪಲ್ ಕೊಲ್ಲೂರು ಬಗ್ಗೆ ತುಂಬ ಜನಕ್ಕೆ ಎಲ್ಲದೂ ಸ್ಟೋರೀಸ್ ಗೊತ್ತಿದೆ. ಸೊ ಹಾಗಾಗಿಬಿಟ್ಟು ನಾನು ಯಾವುದೇ ರೀತಿ ಎಕ್ಸ್ಪ್ಲೈನ್ ಮಾಡಲಿಕ್ಕೆಲ್ಲ ಹೋಗೋದಿಲ್ಲ. ಇದು ಎಂಟ್ರೆನ್ಸು. ಅಲ್ಲಿ ನಿಮಗೆ ಬೇಕಾಯಿತು ಅಂತಂದರೆ ಟಿಕೆಟ್ 100 ರೂಪಿ ಟಿಕೆಟಿಂದ ಹಿಡಿದು 500 ರೂಪೀಸ್ ತನಕನೂ ಕೂಡ ಅವೈಲೇಬಲ್ ಇದೆ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಅದನ್ನು ಬೈ ಮಾಡಿ ದರ್ಶನ ಮಾಡಬಹುದು. ಬೇಕಾದರೆ ನಿಮಗೆ ಅಲ್ಲಿ ಅರ್ಚನೆಗಳು, ಕುಂಕುಮಾರ್ಚನಾ ಪೂಜೆ, ಆ ಥರ ಹೋಮದ್ದು ತುಂಬಾ ಎಲ್ಲದೂ ಸೇವೆ ಮಾಡಲಿಕ್ಕೆಲ್ಲದು ಕೂಡ ಅನುಕೂಲ ಇದೆ. ಇದು ಟೆಂಪಲ್ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ವಾಪಸ್ ಬಂದಮೇಲೆ ಹಿಂಭಾಗದಿಂದ ತೆಗೆದಿದ್ದಂಥ ಫೋಟೋ. ನೆಕ್ಸ್ಟು ನಾನೀಗ ಟೆಂಪಲಲ್ಲಿ ವಿಸಿಟ್ ಮಾಡ್ಕೊಂಡು ಆದಮೇಲೆ ಟೆಂಪಲಿಂದ ಆಚೆ ಬರಬೇಕು ಸ್ವಲ್ಪ. ಅಲ್ಲಿಂದ ಊಟಕ್ಕೆ ವ್ಯವಸ್ಥೆ ಇದೆ. ಫಸ್ಟಿಗೆ ಇದ್ದಿದ್ದು ಹಳೆ ಬಿಲ್ಡಿಂಗು, ಬಟ್ ಈಗ ಊಟದ ವೇಟಿಂಗ್ ಮಾಡಲಿಕ್ಕೂ ಸಹಿತ AC ರೂಮ್ ಅವೈಲೇಬಿಲಿಟಿ ಮಾಡಿದ್ದಾರೆ. ತುಂಬಾ ಖುಷಿ ಅನ್ನಿಸ್ತು ಡೆವಲಪ್ಮೆಂಟ್ ಆಗ್ತಿರೋದು ನೋಡಿ. ಪ್ರಸಾದ ಎಲ್ಲ ಊಟ ಮುಗಿಸ್ಕೊಂಡು ಆಚೆ ಬಂದು ಬರೋಕ್ಕೆ ಹಾಗೆ ವಾಪಸ್ ಬಂದು ಲಾಸ್ಟ್ ಡೇ ಅಂತ ಹೇಳಿ ನಾನು ಮತ್ತು ನನ್ನ ಫ್ರೆಂಡು ಇಬ್ಬರು ಊಟಕ್ಕೆ ಬಂದಿದ್ವಿ. ಮಸಾಲೆ ಪಾಪಡು, ಸೂಪು, ವೆಜ್, ನಾರ್ತ್ ಇಂಡಿಯನ್ ಫುಡ್ ತೊಗೊಂಡು ಊಟ ಮಾಡ್ಕೊಂಡು ಮನೆ ಕಡೆ ಹೋಗುವ ಅಂತ. ಹಾಗೆ ಒಂದು ನೈಟ್ ರೌಂಡ್ ಕೂಡ ಹೋಗ್ಬಿಟ್ಟು ಬಂದ್ವಿ. ನೈಟ್ ರೌಂಡ್ಸ್ ಹೋಗಬೇಕಾದ್ರೆ ನಾನು ಮತ್ತು ನನ್ನ ಫ್ರೆಂಡು ನಮ್ಮ PUC ಟೈಮಲ್ಲಿ ಇದ್ದಿದ್ದು ಲೈಫ್ ಸ್ಟೈಲು, ನಾವೆಲ್ಲ ಹೇಗೆಲ್ಲ ಇದ್ವಿ, ಎಷ್ಟು ನಮ್ಮದು ಲೈಫ್ ಹೇಗಿದೆ ಈಗ ಪ್ರೆಸೆಂಟು. ನಮ್ಮ 90s ಕಿಡ್ಸ್ ಆಗಿದ್ದರಿಂದ ಪತ್ರಗಳಿಂದ ಹಿಡಿದು ಆ್ಯಂಡ್ರಾಯ್ಡ್ ಫೋನು, ಆ್ಯಪಲ್ ಫೋನ್ವರೆಗೂ ಕೂಡ ನಾವು ಇದ್ದೀವಿ. ಏನೋ ನಮಗೇನೇ ಅಂದ್ರೂ 90s ಕಿಡ್ಸು ತುಂಬಾ ಎಮೋಷನ್ಸ್ ಆಗಿರ್ತೀವಿ ಈಗಿನವ್ರ ಜನ್ರೇಷನ್ಸ್ಗಿಂತ. ಬಟ್ ಇತ್ತೀಚೆಗೆ ಈಗ 2010ರಿಂದ ಈಚೆ ಹುಟ್ಟಿರೋ ಮಕ್ಕಳೆಲ್ಲದು ಕೂಡ ತುಂಬಾ ಅಟ್ಯಾಚ್ಮೆಂಟ್ ಇದೆ. ಹಾಗೆ ಈಗ ತುಂಬಾ ಖುಷಿಯಿಂದ ಇರ್ತಾರೆ ಮಕ್ಕಳು. ನಮಗೆ ಅಷ್ಟೊಂದು ಫೆಸಿಲಿಟಿ ಇರಲಿಲ್ಲ. ಆಮೇಲೆ ಈಗಿರೋ ಮಕ್ಕಳಿಗಿರೋ ಅಷ್ಟು ಮೆಚುರಿಟಿನೂ ಸಹಿತ ನಮಗೆ ಕೆಲವೊಂದು ಟೈಮ್ ಬರೋದಿಲ್ಲ. ಅಷ್ಟು ಮೆಚ್ಯೂರಾಗಿ ಥಿಂಕ್ ಮಾಡ್ತಾರೆ. ನಂಗೆ ಖುಷಿ ಅನಿಸುತ್ತೆ ಈಗಿನ ಜನ್ರೇಷನ್ಸಲ್ಲಿರೋ ಮಕ್ಕಳನ್ನ ನೋಡಿದ್ರೆ.
ಹಾಗೆ ವಾಪಸ್ ಬಂದಾದಮೇಲೆ ಇನ್ನೊಂದು ಟೆಂಪಲ್ಗೂ ಸಹಿತ ವಿಸಿಟ್ ಮಾಡಿಕೊಂಡು ಬಂದ್ವಿ. ಥ್ಯಾಂಕ್ ಯು. ನನ್ನ ವೀಡಿಯೋಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ. ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಕೆಲವೊಂದಷ್ಟು ಜನ ನೋಡಬೇಕು ಅಂತಲೇ ಅರ್ಧ ಹಾಕಿದ್ದೀನಿ ಅಂತ ಅವ್ರು ಫೀಲ್ ಆಗ್ತಾರೆ. ಬಟ್ ನಾನು ನನಗೋಸ್ಕರ ನನ್ನ ಖುಷಿಯಿಂದ ಹಾಕ್ತಾ ಇರೋ ವೀಡಿಯೋಸ್ಗಳೆಲ್ಲ ಇದಾಗಿದೆ. ನನ್ನ ವೀಡಿಯೋಸ್ನ ಸಪೋರ್ಟ್ ಮಾಡ್ತಾ ಇದ್ದೀರಾ. ತುಂಬ ಚೆನ್ನಾಗಿ ವ್ಯೂಸ್ ಎಲ್ಲ ಬರ್ತಾ ಇದೆ. ಐ ಆಮ್ ಸೋ ಪ್ರೌಡ್ ಆಫ್ ಮೈ ಸೆಲ್ಫ್. ಹಾಗೆ ನನ್ನ ವೀಡಿಯೋಸ್ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಸಹ ತುಂಬ 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 ಥ್ಯಾಂಕ್ ಯು ಸೋ ಮಚ್. ಹೀಗೆ ನನಗೆ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ. ನಿಮಗೂ ಕೂಡ ತುಂಬ ವ್ಯಾಲ್ಯೂ ಇರುತ್ತಲ್ವ, ಆ ವ್ಯಾಲ್ಯೂನ ನೀವು ಕೂಡ ಕಾಪಾಡ್ಕೊಂಡು ಹೋಗಿ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ತುಂಬಾ ಥ್ಯಾಂಕ್ ಯು. ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್. ಬಾಯ್.